ಬೆಂಗಳೂರಿನಲ್ಲಿ ಕಳಪೆ ಮಾಂಸ ದಂಧೆ ಹೈ ಡ್ರಾಮಾ. ಹಿಂದೂ ಕಾರ್ಯಕರ್ತ ಪುನೀತ್ ಆಸ್ಪತ್ರೆಗೆ ಶಿಫ್ಟ್. ವ್ಯಾಪಾರಿ ಅಬ್ದುಲ್ ರಜಾಕ್ಗೆ ಆಹಾರ ಇಲಾಖೆ ಬುಲಾವ್. ರಾಜಕೀಯಕ್ಕೆ ಜೈಲು ದಾಸ ಎಂಟ್ರಿ. ನನ್ನ ಕಂಟ್ರೋಲ್ಗೆ ಬಂದ್ರೆ ಹುಷಾರ್. ಪರಪ್ಪನ ಅಗ್ರಹಾರ ಸಿಬ್ಬಂದಿಗೆ ಪೋರ್ಕಿ ವಾರ್ನ್. ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಸುಮಾರು 30 ವರ್ಷದಿಂದ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿದ್ದಂಗೆ. ಸೊ ಅವರಿಗೆ ಒಂದು 6 ತಿಂಗಳು ವರ್ಕೌಟ್ ಮಾಡಲಿಲ್ಲ ಅಂದರೂ ನಡೀತದೆ, ಏನೂ ತೊಂದರೆ ಆಗಲ್ಲ. ಮತ್ತೆ ಅವ್ರು ಬಂದು ಮತ್ತೆ ವರ್ಕೌಟ್ ಸ್ಟಾರ್ಟ್ ಮಾಡಿದಾಗ ತನ್ನದೇ ಆದಂಥ ಒಂದು. ಸೆಂಟ್ರಲ್ ಜೈಲಿನಲ್ಲಿ ವರ್ಕೌಟ್ ಇಲ್ಲದೆ ಪರದಾಟ. ತೂಕ ಕಳೆದುಕೊಂಡು ಕಾಟೇರ ತೊಳಲಾಟ. ಪೊರ್ಕಿ ವರ್ಕೌಟ್ ರಹಸ್ಯ ಬಿಚ್ಚಿಟ್ಟ ಜಿಮ್ ರವಿ. ಹೇಗಿತ್ತು ಹಾಗೆ ಇರುತ್ತೆ, ಆದರೆ ಹೆಸರು ಮಾತ್ರ ಬದಲಾವಣೆ ಆಗುತ್ತೆ ಅನ್ನೋದು ಅಷ್ಟೇ. ಬೇರೆ ಏನಿದೆ ಅಭಿವೃದ್ಧಿ, ನಾವು ಅಭಿವೃದ್ಧಿ ಕಾಣಬೇಕು. ಏನಾಗ್ತದೆ ರಾಮನಗರ ಏನಾಗ್ಬಿಡ್ತದೆ, ಯಾವ ರೀತಿ ನಾವೆಲ್ಲ ವಂಚಿತರಾಗ್ತಾ ಇದ್ದೀವಿ, ಯಾವ ರೀತಿ ಮೋಸ ಹೋಗಿದ್ದೀವಿ ಅನ್ನೋದು ನಮಗೆ ಗೊತ್ತಾಗ್ತದೆ, ನಿಮಗೆ ಗೊತ್ತಾಗಲ್ಲ. ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ರಾಮನಗರ. ಕುಮಾರಸ್ವಾಮಿಗೆ ಸೆಡ್ಡು ಹೊಡೆದ ಡಿಕೆಶಿ. HDKಯಿಂದ ನಮಗೆ ಅನ್ಯಾಯ. ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ವಾಗ್ದಾಳಿ. ಶಿರೂರಲ್ಲಿ ಕಾರ್ಯಾಚರಣೆಗೆ ಮಳೆ ಅಡ್ಡಿ. ಗಂಗಾವಳಿ ನದಿಯಲ್ಲಿ 12ನೇ ದಿನದ ಹುಡುಕಾಟ. ತೀರ್ಥಹಳ್ಳಿಯಲ್ಲಿ ಬೈಕ್ ಸವಾರನ ಜೀವ ತೆಗೆದು ವರುಣಾರ್ಭಟ. ಇವತ್ತು ಬೇರೆ ಬೇರೆ ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ನನ್ನ ಪ್ರತಿನಿಧಿಗಳು ಕೂಡ, ಅಂದ್ರೆ ನನ್ನ ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್ ಇದ್ದಾರೆ, ಮಾದೇಶ್ ಇದ್ದಾರೆ, ಮತ್ತೊಂದು ಕಡೆ ಸುನಿಲ್ ಧರ್ಮಸ್ಥಳ ಕೂಡ ಜಾಯಿನ್ ಆಗ್ತಿದ್ದಾರೆ. ಬೇರೆ ಬೇರೆ ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ಕಾರಣ ಮೆಜೆಸ್ಟಿಕ್ ನಲ್ಲಿ ನಿನ್ನೆ ಕಳಪೆ ಮಾಂಸ ಮಾರಾಟ ಆಗ್ತಾ ಇತ್ತು, ಸಾಗಾಟ ಆಗ್ತಾ ಇತ್ತು ಅನ್ನುವಂಥ ಗಂಭೀರ ಆರೋಪ. ಆ ಕುರಿತ ಮಾಹಿತಿನ ಕೊಡ್ತಾ ಹೋಗ್ತಾರೆ. ಸೊ ಇನ್ನು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಪಡೆದುಕೊಳ್ತೀವಿ. 3 ಜನಕ್ಕೂ ಕೂಡ ಗುಡ್ ಮಾರ್ನಿಂಗ್. ನಿಮ್ಮ ಸುದ್ದಿಗಳು ಬಂದಾಗ ನಿಮ್ಮನ್ನ ಸಂಪರ್ಕ ಮಾಡಿ ಮಾಹಿತಿನ ಪಡೆದುಕೊಳ್ತೀವಿ. ಬೆಂಗಳೂರಿನಲ್ಲಿ ನಿನ್ನೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಆಗಿರುವಂತಹ ಹೈ ಡ್ರಾಮಾ ತಡರಾತ್ರಿ. ಒಂದೇ ಒಂದು ಗಂಭೀರ ಆರೋಪ, ಕಳಪೆ ಮಾಂಸ ಸಾಗಾಟ. ಅದು ಕೂಡ ನಾಯಿಯ ಮಾಂಸ ಸಾಗಾಟ ಆಗ್ತಾ ಇತ್ತು ಅನ್ನುವಂತ ಗಂಭೀರ ಆರೋಪ ನಿನ್ನೆ ಕೇಳೋದಕ್ಕೆ ಸಿಕ್ತು. ಬರೀ ಆರೋಪ, ಇದು ಕನ್ಫರ್ಮ್ ಆಗಬೇಕು ಆರೋಗ್ಯ ಇಲಾಖೆಯಿಂದಲೇ. ನಿನ್ನೆ ಸ್ಯಾಂಪಲ್ಸ್ ಎಲ್ಲ ತೆಗೆದುಕೊಂಡು ಹೋಗಿದ್ದಾರೆ ಅಧಿಕಾರಿಗಳು, ಬಟ್ ರಿಪೋರ್ಟ್ ಬರಬೇಕಷ್ಟೇ. ಮೆಜೆಸ್ಟಿಕ್ ನಲ್ಲಿ ಮಧ್ಯರಾತ್ರಿ ಭಾರಿ ಹೈ ಡ್ರಾಮಾ ಆಗಿದೆ. ವಿವಿಧ ಸಂಘಟನೆಗಳ ನಡುವೆ ಮಾತಿನ ಚಕಮಕಿ ಆಗಿದೆ. ಕರ್ತವ್ಯಕ್ಕೆ ಅಡ್ಡಿ ಆರೋಪದ ಹಿನ್ನೆಲೆ ಪುನೀತ್ ಕೆರೆಹಳ್ಳಿ ಬಂಧನ ಕೂಡ ಆಯಿತು. ಈ ವೇಳೆ ಪುನೀತ್ ಕೆರೆಹಳ್ಳಿ ಆರೋಗ್ಯದಲ್ಲಿ ಸಮಸ್ಯೆ ಆಯಿತು. ತಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪುನೀತ್ ಕೆರೆಹಳ್ಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಭಾರಿ ಹೈ ಡ್ರಾಮಾ ಇದು. ರಾಜಸ್ಥಾನದಿಂದ ನಾಯಿ ಮಾಂಸ ಸಾಗಾಟ ಆಗ್ತಾ ಇತ್ತು ಅನ್ನುವಂತ ಗಂಭೀರ ಆರೋಪ. ವಿವಿಧ ಸಂಘಟನೆಗಳ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಯ್ತು. ಅಬ್ದುಲ್ ರಜಾಕ್ ಅವರು ಅದನ್ನ ಸಮರ್ಥನೆ ಮಾಡಿಕೊಂಡ್ರು. ಟೆಸ್ಟ್ ಮಾಡಲಿ, ಎಲ್ಲಾ ನಿಯಮಗಳ ಅನುಸಾರ ನಾವು ಮಾಂಸ ಮಾರಾಟ ಸಾಗಾಟ ಮಾಡ್ತಾ ಇದ್ದೀವಿ ಅಂತ. ಆದ್ರೆ ಆರೋಗ್ಯ ಇಲಾಖೆಯ ನಿಯಮಗಳು ಏನು? ಒಂದು ವಿಚಾರ ಗಮನಿಸಬೇಕು, ಅದು ನಾಯಿದು ಅಥವಾ ಕುರಿದು, ಅದ್ರ ಬಗ್ಗೆ ಆರೋಗ್ಯ ಇಲಾಖೆಯ ಸ್ಪಷ್ಟನೆ ಕೊಡಬೇಕು. ಆದರೆ ಆರೋಗ್ಯ ಇಲಾಖೆಯ ನಿಯಮಗಳನ್ನ ಅನುಸರಿಸಲಾಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಮಾಂಸ ಕಡಿದ ಮೇಲೆ ಅದನ್ನ 16 ಗಂಟೆಯಲ್ಲಿ ಬಳಕೆ ಮಾಡಬೇಕು ಅನ್ನುವಂಥ ನಿಯಮ ಇದೆ. ಅದು ಇಲ್ಲಿ ಪಾಲನೆ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ರಾಜಸ್ಥಾನದಿಂದ ನೀವು ತರಿಸ್ತೀರಿ ಅಂತ ಆದ್ರೆ ಅಲ್ಲಿ ಯಾವಾಗ ಕಟ್ ಮಾಡಿದ್ರು, ಯಾವಾಗ ಅದನ್ನ ಸಾಗಾಟ ಮಾಡ್ತೀರಿ, ಇಷ್ಟು ಕಳಪೆ ರೀತಿಯಲ್ಲಿ ಅದನ್ನು ಸಾಗಾಟ ಮಾಡಬೇಕಾ? ಇಂಥ ಎಲ್ಲ ಪ್ರಶ್ನೆಗಳಿವೆ. ಅದಕ್ಕೆ ಒಂದಷ್ಟು ಕ್ಲಾರಿಟಿ ಕೂಡ ಸಿಗಬೇಕಾಗುತ್ತೆ. ಕಳಪೆ ಮಾಂಸ ಪರಿಶೀಲನೆಗೆ ಅಡ್ಡಿ ಆರೋಪದ ಹಿನ್ನೆಲೆ ಪುನೀತ್ ಕೆರೆಹಳ್ಳಿ ಅವರ ಬಂಧನ ಆಯಿತು. ಮತ್ತೊಂದು ಕಡೆ ಈಗ ಅಬ್ದುಲ್ ರಜಾಕ್ಗೆ ಆಹಾರ ಇಲಾಖೆ ಬುಲಾವ್ ನೀಡಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಕಚೇರಿಗೆ ಬರುವಂತೆ ಸೂಚನೆ ಹೋಗಿದೆ. ಹಾಗಾಗಿ ಅವರ ವಿಚಾರಣೆ ಆಗೋ ಸಾಧ್ಯತೆ ಇದೆ. ಮಾಂಸ ತರಿಸಿದ್ದು ಎಲ್ಲಿಂದ ಅನ್ನೋ ಬಗ್ಗೆ ವಿಚಾರಣೆ ಆಗುತ್ತೆ. ಜೊತೆಗೆ ಯಾವುದರ ಮಾಂಸ, ಹೇಗ್ ಸಾಗಾಟ ಆಗ್ತಾ ಇತ್ತು, ಯಾವಾಗ ತರಿಸ್ತಾ ಇದ್ರಿ, ಈ ನಿಯಮಗಳೆಲ್ಲವೂ ಕೂಡ ಇಲ್ಲಿ ಪಾಲನೆ ಮಾಡ್ತಾ ಇದ್ರ, ಇದೆಲ್ಲದರ ಬಗ್ಗೆ ಕೂಡ ಪ್ರಾಥಮಿಕವಾಗಿ ಮಾಹಿತಿ ಕಲೆ ಹಾಕ್ಲಿಕ್ಕಿದ್ದಾರೆ. ಪುನೀತ್ ಕೆರೆಹಳ್ಳಿ